ಏರ್ಪೋರ್ಟ್ ರನ್ವೇಗೆ ಬಲೂನ್ ಹಾರಿ ಬಂದಿದೆ. ಗಾಳಿಯಲ್ಲಿ ರನ್ವೇಗೆ ಬೃಹತ್ ಗಾತ್ರದ ಬಲೂನ್ ಹಾರಿ ಬಂತು. ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗ್ ಆಗುವಂತಹ ಪ್ರದೇಶಕ್ಕೆ ಬಲೂನ್ ಬಂದಿರೋದು. ಬಿಸಿಡಿ ಕನ್ಸ್ಟ್ರಕ್ಷನ್ ಎನ್ನುವ ಕಂಪನಿಗೆ ಸೇರಿದಂತಹ ಬಲೂನ್ ಅದು. ವಿಮಾನಗಳ ಹಾರಾಟ ಇಲ್ಲದೆ ಇದ್ದಂತಹ ಕಾರಣ ಅನಾಹುತ ತಪ್ಪಿದೆ. ಫೆಬ್ರವರಿ 5ರಂದು ನಡೆದಂತಹ ಘಟನೆ ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ದಾರ ಕಟ್ಟಾಗಿ ರನ್ವೇ ಕಡೆಗೆ ಹಾರಿ ಬಂದಿರುವಂತಹ ಸಂಶಯ ಇದೆ. ಈಗ ಕಂಪನಿ ವಿರುದ್ಧ ಏರ್ಪೋರ್ಟ್ ಸಿಬ್ಬಂದಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ಗೆ ಅಂತ ಹೇಳಿ ಆಡ್ ಬಲೂನ್ಸ್ಗಳನ್ನೇನು ಹಾಕ್ತಾರೆ, ಆ ಬಲೂನ್ ಇದು ಹಾರಿ ಬಂದಿರೋದು. ಪದೇ ಪದೇ ರನ್ವೇಗಳಿಗೆ ಆಗ ನಾಯಿಗಳ ಅಡ್ಡ ಬಂದಿದ್ವು, ಈಗ ಬಲೂನ್ ಬಂದಿದೆ. ಅದೃಷ್ಟ ಚೆನ್ನಾಗಿದ್ದಕ್ಕೆ ಯಾವುದು ಲ್ಯಾಂಡಿಂಗ್ ಟೇಕ್ ಆಫ್ ಆಗ್ತಾ ಇರಲಿಲ್ಲ, ಏನೂ ಸಮಸ್ಯೆಯಾಗಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ವಿರುದ್ಧ ಏರ್ಪೋರ್ಟ್ ಸಿಬ್ಬಂದಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ 5ಕ್ಕೆ ನಡೆದಂತಹ ಘಟನೆ ಇದು. ಬಿಸಿಡಿ ಕನ್ಸ್ಟ್ರಕ್ಷನ್ಗೆ ಸೇರಿರುವ ಕಂಪನಿಗೆ ಸೇರಿದ ಬಲೂನ್ ಇದು. ಗಂಡನ ಸಾವಿನಲ್ಲಿ ಸಾರ್ಥಕತೆ ಮೆರೆದಂತಹ ಮೃತ ಮಂಜುನಾಥ್ ಕುಟುಂಬಕ್ಕೆ ಚಿಕ್ಕಮಗಳೂರಿನ ವಿಶ್ವನಾಥ್ ಗದ್ದೆಮನೆ ಟ್ರಸ್ಟ್ ನೆರವು ಕೊಟ್ಟಿದೆ. ಆರ್ಥಿಕ ಸಹಾಯದ ನಿರೀಕ್ಷೆಯಲ್ಲಿದ್ದಂತಹ ಬಡ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಧನ ಸಹಾಯ ಮಾಡಲಾಗಿದೆ. ಮಂಜುನಾಥ್ ಅವರ 2 ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಹಣ ಬಳಸುವಂತೆ ವಿಶ್ವನಾಥ್ ಗದ್ದೆಮನೆ ಟ್ರಸ್ಟ್ ಸಲಹೆ ಕೂಡ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮಂಜುನಾಥ್ ಆಟೋ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ನಂತರ ಅವರ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಕೊಪ್ಪ ಮಣಿಪಾಲ್ನಲ್ಲಿ ಚಿಕಿತ್ಸೆ ಕೊಟ್ಟ ಮೇಲೂ ಕೂಡ ಮಂಜುನಾಥ್ ಮೃತಪಟ್ಟಿದ್ರು. ಬಳಿಕ ಅವರ ಪತ್ನಿ ಅಪೂರ್ವ ಹೃದಯ, ಕಿಡ್ನಿ, ಲಿವರ್ ಸೇರಿದಂತೆ ಅಂಗಾಂಗ ದಾನ ಮಾಡಿದ್ರು. ಆ ಬಗ್ಗೆ TV9 ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ವರದಿ ನೋಡಿದ ವಿಶ್ವನಾಥ್ ಗದ್ದೆಮನೆ ಟ್ರಸ್ಟ್ ಮಂಜುನಾಥ್ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿದೆ.